ಓಂ ನಮೋ ಭಗವತೆ ವಾಸುದೇವ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ರಿಷಬ್ ಶೆಟ್ಟಿ ಅವರ ಒಂದು ಜಾತಕ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಪ್ರತಿಯೊಬ್ರು ಕೇಳ್ತಿದ್ರು, ಸರ್ ರಿಷಬ್ ಶೆಟ್ಟಿದ್ದು ಮಾಡಿ ಎಲ್ರದ್ದು ಮಾಡ್ತೀರಾ ಅಂತ. ನಾನು ಪ್ರತಿಯೊಬ್ಬರದ್ದು ಮಾಡ್ತೀನಿ, ಆ ಸ್ಟೇಟು ಈ ಸ್ಟೇಟು ಅವ್ರದ್ದು ಮಾಡಬಾರ್ದು ಅಂತೇನಿಲ್ಲ, ಎಲ್ರದ್ದು ಕೂಡ ಜಾತಕ ವಿಶ್ಲೇಷಣೆ ಮಾಡ್ತೀನಿ. ಬಟ್ ನಾನು ಯಾಕೆ ನೇಮ್ ಫೇಮ್ ಇರೋರ್ದು ಮಾಡ್ತೀನಿ ಅಂದ್ರೆ ನಿಮ್ಗೆ ಅವರ ಹಿನ್ನೆಲೆ ಗೊತ್ತಾಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಯ ನೇಮ್ ಫೇಮ್ ನಾನು ಹಾಕೊಂಡಿದ್ದಾಗ ನೀವು ಅವ್ರಿಗೆ ಹಿನ್ನೆಲೆ, ಅವ್ರು ಯಾವಾಗ ಫಿಲಂ ಇಂಡಸ್ಟ್ರಿಗೆ ಬಂದ್ರು, ಅಥವಾ ನಾನು ಯಾವ್ದಾದ್ರು ಒಂದು ಬಿಸ್ನೆಸ್ ಮಂದ್ ಹಾಕೊಂಡ್ರೆ ಅವ್ರು ಯಾವಾಗ ಬಿಸ್ನೆಸ್ ಬಂದ್ರು, ಅವ್ರು ಯಾವಾಗ ಲಾಸ್ ಆಗುತ್ತೆ ಅಂತ ನಿಮ್ಗೆಲ್ಲ ಈಗ ಗೂಗಲ್ ಅಲ್ಲೂ ಗೊತ್ತಾಗುತ್ತೆ, ಮತ್ತೆ ಪೇಪರು ಟಿವಿಲೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ನಾನು ನೇಮ್ ಫೇಮ್ ಆಗಿರುವಂತಹ ವ್ಯಕ್ತಿಗಳದ್ದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಅವರ ಒಂದು ಜಾತಕ ವಿಶ್ಲೇಷಣೆ. ಈ ರಿಷಬ್ ಶೆಟ್ಟಿ ಅವರು ಇಡೀ ನಮ್ಮ ಪ್ರಪಂಚನೇ ಒಂದು ನಿಮಿಷ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನೋಡಂಗ್ ಮಾಡಿದ್ರು, ಅದು ಕಾಂತಾರ ಫಿಲಂ ಮೂಲಕ. ಅದಕ್ಕಿನ್ನ ಅವರ ಒಂದು ಫಿಲಂ ಹಿಂದ್ಗಡೆ ಜರ್ನಿ ಯಾವ ರೀತಿ ಇತ್ತು, ಅವರು ಕಾಂಬಿನೇಷನ್ಸ್ ಅಲ್ಲಿ ಯಾವ ಗ್ರಹಗಳು ಎಲ್ಲಿ ಕುತ್ಕೊಂಡು ಅವ್ರಿಗೆ ಸ್ಟಾರ್ಟಿಂಗ್ ಸಮಸ್ಯೆ ಕೊಡ್ತು, ಪ್ರೆಸೆಂಟ್ ಯಾವ ದಶ ನಡೀತಾ ಇದೆ ಅಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಇವರು ಹುಟ್ಟಿರುವಂತದ್ದು 7/7/1983. ಟೈಮಿಂಗ್ಸ್ ಮತ್ತೆ ಪ್ಲೇಸ್ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕೊಂಡಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವ್ರು ಹುಟ್ಟಿರುವಂತದ್ದು ಲಗ್ನ ಬಂದು ಕರ್ಕಾಟಕ ಲಗ್ನ. ನಾನು ಪ್ರತಿ ಸಲ ಹೇಳ್ತೀನಿ, ಯಾರು ಕರ್ಕಾಟಕ ಲಗ್ನ ಮತ್ತೆ ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಾರೆ ಅವರು ಸ್ವಲ್ಪ ನೇಮ್ ಫೇಮ್ ಆಗಿರ್ತಾರೆ ಅವರವರ ಕ್ಷೇತ್ರದಲ್ಲಿ. ಮತ್ತೆ ಎಫರ್ಟ್ ಹಾಕ್ಲೇಬೇಕು. ಅವ್ರು ಯಾವ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಲ್ಲಿ ನೇಮ್ ಫೇಮ್ ಅವ್ರಿಗೆ ಇದ್ದೇ ಇರುತ್ತೆ. ಇವರು ಇದು ಲಗ್ನ ಬಂದು ಕರ್ಕಾಟಕ ಲಗ್ನ. 2ನೇ ಮನೆಯಲ್ಲಿ ಶುಕ್ರ, 4ನೇ ಮನೆಯಲ್ಲಿ ಶನಿ, 5ನೇ ಮನೆಯಲ್ಲಿ ಗುರು, 6ನೇ ಮನೆಯಲ್ಲಿ ಕೇತು, 11ನೇ ಮನೆಯಲ್ಲಿ ಚಂದ್ರ, ಮತ್ತೆ 12ನೇ ಮನೆಯಲ್ಲಿ 4 ಗ್ರಹಗಳು, ಸೂರ್ಯ, ಕುಜ, ಬುಧ ಮತ್ತೆ ರಾಹು. ಇದು ಮೇನ್ ಚಾರ್ಟ್. ನಾವು ಯಾವುದೇ ಒಂದು ಆರೋಸ್ಕೋಪ್ ಹಾಕೊಂಡಾಗ ಗ್ರಹಗಳು ಇಲ್ಲಿ ಬಂದು ಕುತ್ಕೊಬಿಡುತ್ತೆ. ಇದ್ರ ಜೊತೆಗೆ ನಾವು ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗಿರುವಂತದ್ದು ಡಿಗ್ರಿ ವೈಸ್ ಗ್ರಹಗಳು ಫಲ ಅಲ್ಲೇ ಕೊಡ್ತಾ ಇದೆಯಾ ಅಂತ ನೋಡಿ. ಲಗ್ನದಿಂದ ಕೇತು ನಾನು ಇಲ್ಲಿ 6ನೇ ಮನೆ ಅಂತ ಬರ್ದಿದ್ದೀನಿ, ಇಲ್ಲಿ 5ನೇ ಮನೆಗೆ ಇರುವಂತದ್ದು. ಡಿಗ್ರಿ ವೈಸ್ ಅಲ್ಲಿ 5ನೇ ಮನೆಗೆ ಹೋಗಿರುತ್ತೆ ಅದು ಕೇತು. ಸೊ ಇಲ್ಲಿ ನಾನು ರಾಹು 12ನೇ ಮನೆ ಇದ್ರೆ 11ನೇ ಮನೆಗೆ ಬಂದಿರುವಂತೆ, 12ನೇ ಮನೆಯಿಂದ 12ನೇ ಮನೆಗೆ ಹಿಂದ್ಗಡೆ ಮನೆಗೆ ಶಿಫ್ಟ್ ಆಗಿರುತ್ತೆ. ಕಾಂಬಿನೇಷನ್ ಅಲ್ಲಿ ಇದನ್ನ ನಾವು ಇಂಪಾರ್ಟೆಂಟ್ ಆಗಿ ಗ್ರಹಗಳನ್ನ ನೋಡ್ಕೋಬೇಕು. ಡಿಗ್ರಿ ವೈಸ್ ಅಲ್ಲಿ ಗ್ರಹ ಅಲ್ಲೇ ಇದೆಯಾ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ 6ನೇ ಮನೆ 12ನೇ ಮನೆ ಇದ್ರೆ ಸೊ ದುಸ್ಥಾನದಲ್ಲಿದೆ, ನಿಮ್ಮ ಜಾತಕದಲ್ಲಿ ರಾಹು ಮತ್ತೆ ಕೇತು ಕೆಟ್ಟಿದೆ ಅಂತ ಹೇಳ್ತಾರೆ. ನಾನು ಹೇಳಿರುವಂತದ್ದು ಇವರ ಜಾತಕದಲ್ಲಿ ರಾಹು ಮತ್ತು ಕೇತುನೇ ಇವರು ಇಷ್ಟು ಆಧ್ಯಾತ್ಮಿಕ ವಿಚಾರ ಇರ್ಬೋದು, ಈ ರೀತಿ ಕಾಂತಾರ ಮೂಲಕ ಇಡೀ ನಮ್ಮ ಪ್ರಪಂಚನೇ ತಿರುಗಿ ನೋಡೋಂಗೆ ಮಾಡೋದಕ್ಕೆ ಕಾರಣನೇ ಈ ರಾಹು ಮತ್ತೆ ಕೇತು ಗ್ರಹಗಳು. 5ನೇ ಮನೆ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಕುತ್ಕೊಂಡಿರುತ್ತೆ, ಮತ್ತೆ 11ನೇ ಮನೆ ಎಲ್ಲಾ ರೀತಿಯ ಲಾಭ ಕೂಡ ತಂದ್ಕೊಟ್ಟಿರುತ್ತೆ. ಇಷ್ಟರಲ್ಲೇ ನಾವು ಎಷ್ಟೊಂದ್ ಜನ ಫೇಲ್ಯೂರ್ ಆಗ್ಬಿಡ್ತಾರೆ. 6ನೇ ಮನೆಯಲ್ಲಿ ಕೇತು ಇರುವಂತದ್ದು, 12ನೇ ಮನೆಯಲ್ಲಿ ರಾಹು. ನೀವು ಹೋಗಿ ಕಾಳಾಸ್ತಿಗೆ ಹೋಗಿ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ, ಅಲ್ಲೆಲ್ಲಾನು ಸಮಸ್ಯೆಯಿಂದ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಆರೋಸ್ಕೋಪ್ ಅಲ್ಲಿ ಕಾಂಬಿನೇಷನ್ಸ್ ಈ ರೀತಿ ಇದ್ದಾಗ ನಾವು ಹೋಗಿ ಪರಿಹಾರ ಮಾಡ್ಕೊಂಡಾಗ ನಮ್ಗೆ ನೆಗೆಟಿವ್ ಜಾಸ್ತಿ ಆಗುತ್ತೆ, ಪಾಸಿಟಿವ್ ಗಿನ ನೆಗೆಟಿವ್. ಜಾತಕದಲ್ಲಿ ಪಾಸಿಟಿವ್ ಇರುವಂತ ಗ್ರಹಗಳಿಗೆ ದಾನ ಮಾಡುವಂತದ್ದು, ಅತಿಯಾಗಿ ಪೂಜೆ ಅವೆಲ್ಲ ಏನು ಬೇಡ, ಜಸ್ಟ್ ಮಂತ್ರ ಪಠನೆ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ತರನು ಲಭಿಸುತ್ತೆ. ಈಗ ಏನಾಗುತ್ತೆ ಅಂದ್ರೆ ನಿಮ್ಗೆ ದೋಷ ಅಂತ ಹೇಳ್ಬಿಡ್ತಾರೆ, ನಮ್ಮ ತಲೆಯಲ್ಲಿ ಅದೇ ಕೂತಿರುತ್ತೆ. ಕಾಂಬಿನೇಷನ್ ಅಲ್ಲಿ 11ನೇ ಮನೆ ರಾಹು ನಿಮ್ಗೆ ಎಲ್ಲಾ ರೀತಿಯೂ ಬೆನಿಫಿಟ್ ಕೊಡ್ತಾ ಇರುತ್ತೆ. ಅದೇನೇ ನಿಮ್ಗೆ 12ನೇ ಮನೆಯಲ್ಲಿ ಕೂತ್ಕೊಂಡು ಸಮಸ್ಯೆ ಕೊಡುತ್ತೆ ಅಂತ ನಿಮ್ಗೆ ಹೇಳ್ದಾಗ ಏನಾಗುತ್ತೆ ಅಂದ್ರೆ ನೀವು ಏನೇ ಸಮಸ್ಯೆ ಆದಾಗ್ಲೂ ರಾಹು ಕೇತುವಿಂದನೇ ಆಗ್ತಾ ಇದೆ ಅಂತ ನೀವು ತಿಳ್ಕೊಳ್ತೀರಾ. ಸೊ ಗ್ರಹಗಳು ನಿಮ್ಗೆ ಒಳ್ಳೇದ್ ಮಾಡಕ್ಕೆ ಬಂದಿರುತ್ತೆ, ಬಟ್ ನೀವೇನ್ ಮಾಡ್ತೀರಾ, ನಿಮ್ಮ ಜಾತಕವನ್ನ ನೀವೇ ಸಮಸ್ಯೆಗೆ ತಂದ್ಕೊಳ್ಳೋದು ಅಂದ್ರೆ ಈ ರೀತಿ ಆಗ್ತಾ ಇರುತ್ತೆ. ಕೆಲವೊಬ್ರು ಗೊತ್ತಿರಲ್ಲ, ಅಸ್ಟ್ರಾಲಜರ್ಸ್ ಮೇನ್ ಚಾರ್ಟ್ ಅಲ್ಲಿ ನೋಡಿ ಹೇಳ್ಬಿಡ್ತಾರೆ ಗ್ರಹಗಳು ಇಲ್ಲಿ 6, 12ರಲ್ಲಿ ಇದೆ, ಸೊ ರಾಹು ಕೇತುವಿಂದನೇ ನಿಮ್ಮ ಜಾತಕದಲ್ಲಿ ಸಮಸ್ಯೆ ಅಂತ. ನಾನು ಹೇಳ್ತೀನಿ ಇವರ ಜಾತಕದಲ್ಲಿ ಕೇತು ಮತ್ತೆ ರಾಹುನೇ ತುಂಬಾ ಎಕ್ಸಲೆಂಟ್ ಆಗಿ ಇರುವಂತದ್ದು. 2ನೇ ನೋಡಿ, ಶುಕ್ರ ಬಂದು 2ನೇ ಮನೆಯಲ್ಲಿ ಇರುವಂತದ್ದು. ಇಲ್ಲೂ ಕೂಡ 2ನೇ ಮನೆಯಲ್ಲೇ ಶುಕ್ರ ಇರುವಂತದ್ದು ಡಿಗ್ರಿ ವೈಸ್ ಅಲ್ಲಿ. ಸೂರ್ಯ 12ನೇ ಮನೆ, ಇಲ್ಲೂ ಕೂಡ 12ನೇ ಮನೆ. ಚಂದ್ರ 11ನೇ ಮನೆ, ಇಲ್ಲೂ ಕೂಡ ಚಂದ್ರ 11ನೇ ಮನೆ. ಉಚ್ಚ ಸ್ಥಾನದಲ್ಲಿ ಇರುವಂತದ್ದು ಶನಿ, ಚಂದ್ರ. ಕುಜ ಬಂದು 12ನೇ ಮನೆ, ಇಲ್ಲೂ ಕೂಡ 12ನೇ ಮನೆಯಲ್ಲಿ ಇರುವಂತದ್ದು. ನೋಡಿ, ನಾನು ಎಲ್ಲಾ ಯಾರ್ಯಾರ್ದು ನೇಮ್ ಅಂಡ್ ಫೇಮ್ ಸೆಲೆಬ್ರಿಟೀಸ್ ತಗೊಳ್ತೀನಿ, ಬಿಸ್ನೆಸ್ ಮೆನ್ ಎಲ್ರಿಗೂ ಕುಜ ದೋಷ ಇರುವಂತದ್ದೇ. ಇದೊಂದು ಸಿಂಪಲ್
ಟ್ರಿಕ್ ನ ನೀವು ಅರ್ಥ ಮಾಡ್ಕೊಬಿಟ್ರೆ ಸಾಕು. ನಿಮ್ಮ ಜಾತಕದಲ್ಲಿ ಏನಾದ್ರು ಕುಜ 1ನೇ ಮನೆ 2, 4, 7, 8 ಮತ್ತೆ 12 ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ. ಕಾಂಬಿನೇಷನ್ ಅಲ್ಲಿ ಇವ್ರಿಗೂ ಕೂಡ 12ನೇ ಮನೆಯಲ್ಲಿದೆ, ಕುಜ ದೋಷ ಇದೆ. ಅದಕ್ಕೆ ಇವರು ಇವತ್ತು ಫೇಮಸ್ ಆಗಿರುವಂತದ್ದು. ಏನೇ ಸಮಸ್ಯೆ ಬರ್ಲಿ ಅದನ್ನ ಫೇಸ್ ಮಾಡ್ತಾರೆ ಯಾರಿಗೆ ಕುಜ ದೋಷ ಇರುತ್ತೆ. ಮತ್ತೆ ಬೋಲ್ಡ್ ಕ್ಯಾರೆಕ್ಟರ್ ಕೂಡ, ಅದಂತೂ ಒಪ್ಕೊಳ್ತೀನಿ, ತುಂಬಾ ಬೋಲ್ಡ್ ಕ್ಯಾರೆಕ್ಟರ್. ಬಟ್ ಏನೇ ಲೈಫ್ ಅಲ್ಲಿ ಪ್ರಾಬ್ಲಮ್ ಬಂದ್ರು ಅದನ್ನ ಅವರು ಸಾಲ್ವ್ ಮಾಡ್ತಾರೆ. ಮತ್ತೆ ಕಷ್ಟಗಳು ಕೂಡ ಅವ್ರಿಗೇ ಬರುತ್ತೆ, ಯಾಕಂದ್ರೆ ಅವ್ರು ಸಾಲ್ವ್ ಮಾಡುತ್ತಾರೆ ಅನ್ನೋದು ಭಗವಂತನಿಗೆ ಗೊತ್ತಿರುತ್ತೆ. ಸೊ ಕಾಂಬಿನೇಷನ್ ಅಲ್ಲಿ 12ನೇ ಮನೇಲಿ ಏನಾದ್ರೂ ಕುಜ ಇದ್ರೆ ಎದುರುಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ನಿಮ್ಮ ಜಾತಕದಲ್ಲಿ 12 ಮನೆಗಳಲ್ಲಿ 6 ಮನೆ ಕುಜ ದೋಷ ಕೊಟ್ಬಿಟ್ಟಿದ್ದಾರೆ. ಅದು 1, 2, 4, 7 ಮತ್ತೆ 12ರಲ್ಲಿ ನಿಮ್ ಜಾತಕದಲ್ಲಿ ಏನಾದ್ರೂ ಕುಜ ಅಂತ ಪ್ಲೇಸ್ಮೆಂಟ್ಸ್ ಅಲ್ಲಿ ಇದ್ರೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಕುಜ ದೋಷ ಇರೋರ್ನೇ ಮದುವೆ ಆಗ್ಬೇಕಾ? ಅವೆಲ್ಲ ಇಲ್ವೇ ಇಲ್ಲ. ಕಾಂಬಿನೇಷನ್ಸ್ ಅಲ್ಲಿ ದಶಾಭುಕ್ತಿ ಮೇಲೆ ನೋಡ್ಬೇಕಾಗುತ್ತೆ ನಾವು. ನಿಮ್ಮ ಒಂದು ಪಾರ್ಟ್ನರ್ ಸೆಲೆಕ್ಷನ್ ವಿಚಾರದಲ್ಲಿ ದಶಾಭುಕ್ತಿ ಮೇಲೆ ನೋಡ್ಬೇಕೇ ಹೊರತು ಕುಜನಿಂದ ಯಾವುದೇ ರೀತಿಯ ಸಮಸ್ಯೆ ಅಂತೂ ಇರಲ್ಲ. ಇವ್ರಿಗೂ ಕೂಡ ಕುಜ ದೋಷ ಇರೋದ್ರಿಂದನೇ ನೇಮ್ ಫೇಮ್ ಆಗಿರುವಂತದ್ದು. ಇಲ್ಲಿ ರಾಹು ಹೇಳ್ದೆ 11ನೇ ಮನೆಯಲ್ಲಿ, ಗುರು 5ನೇ ಮನೆಯಲ್ಲಿ ಇರುವಂತದ್ದು, ಮತ್ತೆ ಶನಿ ಗ್ರಹ 4ನೇ ಮನೆಯಲ್ಲಿ, ಇಲ್ಲೂ ಕೂಡ 4ನೇ ಮನೆ ಉಚ್ಚ ಸ್ಥಾನದಲ್ಲಿ ಇರುವಂತದ್ದು ಶನಿ ಗ್ರಹ ಕೂಡ. ಮತ್ತೆ ಬುಧನು ಕೂಡ 12ನೇ ಮನೆಯಲ್ಲಿ ಇರುವಂತದ್ದು, ಇಲ್ಲೂ ಕೂಡ 12ನೇ ಮನೆ. ನಾವು ಮೇನ್ ಚಾಟ್ಗೂ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ನಮ್ಗೆ ಫಲ ಹೇಳಕ್ಕೆ ಈಸಿ. ಈ ಚಾಟ್ ಮೇಲೆ ಫಲ ಏನಾದ್ರು ಹೇಳಕ್ ಹೋದ್ರೆ ನಾವು ತುಂಬಾನೇ ಫೇಲ್ಯೂರ್ ಆಗ್ತೀವಿ. ಅದಕ್ಕೆ ಎಷ್ಟೊಂದ್ ಜನ ಅಸ್ಟ್ರಾಲಜಿನ ಏನಕ್ಕೆ ನಂಬಲ್ಲ ಅಂದ್ರೆ ಇದೇ ವಿಚಾರಕ್ಕೆ. ನಿಂಗೆ ಗಜಕೇಸರಿ ಯೋಗ ಇದೆ ಅಥವಾ 7.5 ನಡೀತಾ ಇದೆ, ಮತ್ತೆ ಕಾಳ ಸರ್ಪದೋಷ ಇದೆ ಅಂತ ಹೇಳ್ಬಿಡ್ತಾರೆ. ಡಿಗ್ರಿ ವೈಸ್ ಅಲ್ಲಿ ಎಲ್ಲಾ ಗ್ರಹಗಳು ಬೇರೆ ಬೇರೆ ಜಾಗ ಕುತ್ಕೊಂಡು ನಮ್ಗೆ ಬೇರೆ ಬೇರೆ ಫಲ ಕೊಡ್ತಾ ಇರುತ್ತೆ. ಅದನ್ನ ನಾವು ಮೇನ್ ಆಗಿ ತಿಳ್ಕೊಳ್ಬೇಕು. ಇವರು ಸೂರ್ಯ ದಶದಲ್ಲಿ ಹುಟ್ಟಿರುವಂತದ್ದು. ಸೂರ್ಯ ದಶ 86 ತನಕ ಸೂರ್ಯ ದಶ ಇರುವಂತದ್ದು. 12ನೇ ಮನೆ ಸ್ಟಾರ್ಟಿಂಗ್ ಟ್ರಬಲ್ ಇವ್ರಿಗೆ. ನೋಡಿ 5ನೇ ಮನೆ ಇವ್ರು ಹುಡ್ತಾಗ 5ನೇ ಮನೆ ಕಾಂಬಿನೇಷನ್ಸ್ ಇರುತ್ತೆ. ಈ 5ನೇ ಮನೆ ಸ್ಟಾರ್ಟಿಂಗು ದುಡ್ಡಿರಲ್ಲ. ಕಾಂಬಿನೇಷನ್ ಅಲ್ಲಿ ಯಾರ್ಯಾರಿಗೆ ನಕ್ಷತ್ರದಲ್ಲಿ 5ನೇ ಮನೆ ಇರುತ್ತೆ ಅವ್ರಿಗೆ ದುಡ್ಡಿರಲ್ಲ. ಅವ್ರು ಆಯ್ಕೆ ಮಾಡ್ಕೊಳ್ಳುವಂತ ಫೀಲ್ಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವರು ಫಿಲಂ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ 5ನೇ ಮನೆ ಇವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಮತ್ತೆ ಸಕ್ಸಸ್ ತಂದ್ಕೊಟ್ಟಿದೆ. ಇದೇ 5ನೇ ಮನೆ ಕೆಲವೊಂದ್ಸಲ ಇವ್ರೇನಾದ್ರು ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ಟ್ರಕ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. 5ನೇ ಮನೆ ಇವ್ರು ಹುಟ್ಟಿರುವಂತ ದಶದಲ್ಲಿ ಸ್ವಲ್ಪ ಕಷ್ಟನೇ ಇವ್ರ ಲೈಫ್. ಇವರ ಒಂದು ಲೈಫ್ ಜರ್ನಿ ಸ್ಟಾರ್ಟಿಂಗು ತುಂಬಾನೇ ಕಷ್ಟದಿಂದಾನೇ ಬೆಳೆದಿರುವಂತದ್ದು. 96 ತನಕನು ಚಂದ್ರದಶ, ಅಲ್ಲೂ ಕೂಡ ನಕ್ಷತ್ರದಲ್ಲಿ 12ನೇ ಮನೆ ಬರುತ್ತೆ. ನಾನು ಹೇಳ್ತಾನೆ ಇರ್ತೀನಿ 8ನೇ ಮನೆ ಮತ್ತು 12ನೇ ಮನೆ ಬಂದಾಗ ಸ್ವಲ್ಪ ಸಮಸ್ಯೆ ಇದ್ದೇ ಇರುತ್ತೆ ಅಂತ. ಇವ್ರಿಗೆ 2003 ಆದ್ಮೇಲೂ ಕೂಡ ಅಲ್ಲಿ ಮತ್ತೆ 12ನೇ ಮನೆ ಬಂತು. ಕುಜ 12 and 5 ಏನೇ ಸಮಸ್ಯೆ ಬಂದ್ರು ಫೇಸ್ ಮಾಡ್ತೀನಿ ನಾನು ಅಂತ ಇವ್ರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೆ ಕುಜ ದಶ ಬಂದ ಮೇಲೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಕುಜ ದಶ ಎಷ್ಟು ಪ್ರಬಲವಾಗಿದೆ ಅಂತ. ನಮ್ ಜಾತಕದಲ್ಲಿ ಏನಾದ್ರು ಕುಜ ದಶ ಇದ್ರೆ ನಾವು ಸಮಸ್ಯೆಗೆ ರೆಡಿ ಇರ್ತೀವಿ, ಆ ಪ್ರಾಬ್ಲಮ್ ನ ಫೇಸ್ ಮಾಡಿ ಈಚೆ ಬರ್ತೀವಿ, ಮತ್ತೆ ಸಕ್ಸಸ್ ಆಗ್ತೀವಿ ಅಂತ ಅರ್ಥ. ಇವ್ರು ಫಿಲಂ ಇಂಡಸ್ಟ್ರಿಗೆ ಬಂದಿದ್ದೆ 2003ರಲ್ಲಿ. 2003ರಿಂದ 2022 ತನಕನೂ ಕಷ್ಟಪಟ್ಟಿದ್ದಾರೆ ಕಾಂಬಿನೇಷನ್ ಅಲ್ಲಿ. ಯಾಕಂದ್ರೆ ಕುಜ ಆದ್ಮೇಲೆ ನೆಕ್ಸ್ಟ್ ರಾಹು ದಶ, ರಾಹು ದಶದಲ್ಲೂ ಕೂಡ 12ನೇ ಮನೆ ಬಂತು. 2021 ತನಕನೂ ಇವ್ರು ಕಷ್ಟಪಟ್ಟಿದ್ದಾರೆ. 20 years. ಇವ್ರದ್ದು ಯಾವ್ದಾದ್ರು ಒಂದು ಎಪಿಸೋಡ್ ನೋಡಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವರೇ ಹೇಳ್ತಾರೆ. 20 years ಕಷ್ಟಪಟ್ಟ ಮೇಲೆ ನೆಕ್ಸ್ಟ್ ಗುರುದಶ ಬಂದ ಮೇಲೆ 2021 ಆದ್ಮೇಲೆ ಗುರುದಶ ಬಂದಿರೋದು. ಆಗ ಕಾಂತಾರ ಫಿಲಂ ಬಂದಿರುವಂತದ್ದು, ಮತ್ತೆ ಕಾಂತಾರ 2 ಚಾಪ್ಟರ್ 1 ಅಂತ ಬಂದಿರುವಂತದ್ದು 2025 ಅಲ್ಲಿ ಗುರುದಶದಲ್ಲಿ ನೋಡಿ ಕಾಂಬಿನೇಷನ್ ಅಲ್ಲಿ. ಆಗ ಇವ್ರಿಗೆ ಸಕ್ಸಸ್ ತಂದ್ಕೊಟ್ಟಿರುವಂತದ್ದು 211. ಇವ್ರು ಏನು ಇಷ್ಟು ವರ್ಷ ಎಫರ್ಟ್ ಹಾಕಿದ್ರು ಎಲ್ಲಾ ಲಾಭನು 2021 ನಂತರ ರಾಹು ದಶ ಮುಗಿದ್ಮೇಲೆ ಗುರು ದಶದಲ್ಲಿ ತಂದ್ಕೊಟ್ಟಿರುವಂತದ್ದು. ನೆಕ್ಸ್ಟ್ ಗುರು ದಶ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಶನಿ ದಶ. ಶನಿ ದಶದಲ್ಲೂ ಅಷ್ಟೇ ಸೇಮ್ ಕಾಂಬಿನೇಷನ್ 4. ನಾನು ಹೇಳ್ತಾ ಇರ್ತೀನಿ, ಈ 4-10 ಕಾಂಬಿನೇಷನ್ ಯಾರಿಗಿರುತ್ತೆ 4ನೇ ಮನೆ 10ನೇ ಮನೆ ಅವ್ರು ಯಾವಾಗ್ಲೂ ನೇಮ್ ಫೇಮ್ ಅಲ್ಲಿ ಇರ್ತಾರೆ. ಮತ್ತೆ 2 and 11 ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಅವ್ರು ಏನ್ ಹಾಕಿರ್ತಾರೆ ಬಂಡವಾಳ ಫಿಲಂಗೆ ಇನ್ವೆಸ್ಟ್ಮೆಂಟ್ ಅದು ಡಬಲ್ ಸಿಗುತ್ತೆ, ತ್ರಿಬಲ್ ಆ ರೀತಿ ಸಿಗುವಂತದ್ದು. ಇಲ್ಲಿ ಎಲ್ಲೂ 8th ಹೌಸ್ ಮತ್ತೆ 12th ಹೌಸ್ ಇಲ್ಲ. 8ನೇ ಮನೆ ಮತ್ತು 12ನೇ ಮನೆ ರಾಹು ದಶೆ ಕಳೆದ್ಮೇಲೆ ಇಲ್ಲ. ಈ ಜಾತಕದಲ್ಲೂ ಇನ್ ಕೇಸ್ ನಮ್ಮ ಜಾತಕದಲ್ಲಿ ಹಿಂಗಿದ್ದಾಗ
ನಾವು ಸ್ವಲ್ಪ ಏನಾದ್ರು ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಈ 12ನೇ ಮನೆ ನಾವು ಜಾತಕದಲ್ಲಿ ಬಂದಾಗ ನಾವ್ ಏನಾದ್ರು ಬಿಸ್ನೆಸ್ ಮಾಡಿದ್ರೆ ಎಲ್ಲಾನು ಲಾಸ್ ಆಗ್ತಾ ಇರುತ್ತೆ. ಮೇಲ್ನೋಟಕ್ಕೆ ಗ್ರಹಗಳು 11ನೇ ಮನೆ ಇದೆ ಅಂತ ನಾವು ಅನ್ಕೊಳ್ತೀವಿ, ಬಟ್ ನಕ್ಷತ್ರ ಮತ್ತೆ ಉಪನಕ್ಷತ್ರ ತುಂಬಾನೇ ಸಮಸ್ಯೆ ಕೊಡ್ತಾ ಇರುತ್ತೆ. 12th ಹೌಸ್ ನಮ್ಗೆ ಅರ್ಥನೇ ಆಗಲ್ಲ, ಏನಕ್ಕೆ ನಮ್ಗೆ ಜಾತಕದಲ್ಲಿ ಈ ರೀತಿ ಸಮಸ್ಯೆ, ಎಲ್ಲಾನು ಚೆನ್ನಾಗಿದೆಯಲ್ಲ, ಎಲ್ಲಾನು ಪೂಜೆ ಮಾಡಿಸಿದೀನಲ್ಲ ಅಂತ ನಾವು ಅನ್ಕೊಳ್ತಿರ್ತೀವಿ. ಗ್ರಹಗಳು ಡಿಗ್ರಿ ವೈಸ್ ಅಲ್ಲಿ ಈ ರೀತಿ ಆರಾಮಕ್ ಆಗ್ತೀವಿ ನೋಡಿ. 11ನೇ ಮನೆಯಿಂದ 12ನೇ ಮನೆ ಎಲ್ಲ ಮತ್ತೆ ನಷ್ಟ ಬಂದಿದ್ದ ದುಡ್ಡೆಲ್ಲ ಹಂಗಂಗೆ ಹೋಗ್ತಾ ಇರುತ್ತೆ. ಅಪ್ ಟು ಇವ್ರಿಗೆ 20 years ಸ್ಟ್ರಗಲ್ ಮಾಡಿದ್ದಾರೆ, ಆಮೇಲೆ ಇವ್ರಿಗೆ ನೇಮ್ ಫೇಮ್ ಬಂದಿರುವಂತದ್ದು, ಏಕದಮ್ ಬಂದಿಲ್ಲ. ಕೆಲವೊಂದು ಆರೋಸ್ಕೋಪ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ ನಾನು. ಐಶ್ವರ್ಯ ರೈ ವಿಚಾರ ಇರ್ಬೋದು, ಅಥವಾ ಮುಖೇಶ್ ಅಂಬಾನಿ, ಅವ್ರು ಹುಟ್ಟಾಗ್ಲೇನೆ ಚಿನ್ನ ಸ್ಪೂನ್ ಅಲ್ಲೇ ಹುಟ್ಟಿರುವಂತದ್ದು. ಯಾಕಂದ್ರೆ ಕಾಂಬಿನೇಷನ್ ಆ ರೀತಿ ಇರುವಂತದ್ದು ಜಾತಕದಲ್ಲಿ. ಇವರ ಒಂದು ಕಾಂಬಿನೇಷನ್ ಅಲ್ಲಿ ಏನಾಗಿದೆ ಅಂದ್ರೆ, ಹುಟ್ಟಾಗ್ಲೇನೆ ಸ್ವಲ್ಪ ಸ್ಟ್ರಗಲ್ ಜಾಸ್ತಿನೇ ಇದೆ, ಹೋಗ್ತಾ 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 ಇಂಪ್ರೂವ್ಮೆಂಟ್ಸ್. ಮತ್ತೆ 5ನೇ ಮನೆ ಇದೆಯಲ್ಲ, ಈ 5ನೇ ಮನೆ ನಕ್ಷತ್ರದಲ್ಲೂ, ಕೇತುವಿನ ನಕ್ಷತ್ರದಲ್ಲೂ 5ನೇ ಮನೆ, ಮತ್ತೆ ಉಪನಕ್ಷತ್ರದಲ್ಲೂ 5ನೇ ಮನೆ ಬರೋದ್ರಿಂದ ಫಿಲಂ ಇಂಡಸ್ಟ್ರಿಗೆ ಹೇಳಿ ಮಾಡಿಸ್ದಂಗಿರುತ್ತೆ. ಮತ್ತೆ ಶುಕ್ರ 2 and 11 ಯಾರ ಜಾತಕದಲ್ಲಿ ಶುಕ್ರ ತುಂಬಾ ಚೆನ್ನಾಗಿರುತ್ತೆ ಅವರು ಫಿಲಂ ಇಂಡಸ್ಟ್ರಿ ಒಳ್ಳೆ ನೇಮ್ ಫೇಮ್ ಮಾಡ್ತಾರೆ. ಇವರ ಜಾತಕದಲ್ಲಿ ಶುಕ್ರ 2ನೇ ಮನೆ ಮತ್ತು 11ನೇ ಮನೆ ಲಾಭಸ್ಥಾನದಲ್ಲಿರೋದ್ರಿಂದ ಇವರು ನೇಮ್ ಫೇಮ್ ಮಾಡಿರುವಂತದ್ದು. ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ ಬಂದಾಗೆಲ್ಲ ಇವ್ರಿಗೆ ಫೇಮಸ್, ದಶನೇ ಬರಬೇಕು ಅಂತ ಏನಿಲ್ಲ. ಇವರ ಒಂದು ಕಾಂಬಿನೇಷನ್ ಅಲ್ಲಿ ಪ್ರೆಸೆಂಟ್ ಶುಕ್ರ ದಶ ಬರಲ್ಲ, ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗೆಲ್ಲ ಇವ್ರಿಗೆ ಶುಕ್ರ ತುಂಬಾ ಸಪೋರ್ಟ್ ಮಾಡುತ್ತೆ. ಈ ರೀತಿ ಕಾಂಬಿನೇಷನ್ ಸುಮಾರು ಜನ ಸರ್ ರಿಷಬ್ ಶೆಟ್ಟಿದ್ ಮಾಡಿದ್ದ ಸುಮಾರು ಜನ ಫೋನು ಮಾಡ್ತಿದ್ರು, ಮತ್ತೆ ಮೆಸೇಜ್ ಆಗ್ತಿದ್ರು. ನಾನು ಏನಕ್ಕೆ ಮಾಡಿದೆ ಅಂದ್ರೆ, ಈಸಿ ಇಲ್ಲ, ನಮ್ಮ ಲೈಫಲ್ಲೂ ತುಂಬಾ ಸ್ಟ್ರಗಲ್ಸ್ ಇದೆ, ಅವರ ಎಫರ್ಟ್ ಹಾಕ್ದಂಗೆ ಅವ್ರಿಗೆ ನೇಮ್ ಫೇಮ್ ಸಿಗುತ್ತೆ. ನಮ್ಮ ಕ್ಷೇತ್ರದಲ್ಲೂ ನಾವು ಹೆಂಗ್ ಎಫರ್ಟ್ ಹಾಕ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 12ನೇ ಮನೆ ಬಂದಾಗ ಸ್ವಲ್ಪ ನಾವು ಎಚ್ಚರಿಕೆ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ದಶ ಏನು, ಗುರು ದಶ 16 ವರ್ಷ ನಡೀತಾ ಇರುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ಲಾಸ್ ಆಗ್ಬಿಡುತ್ತೆ. ಶನಿ ದಶ ಬಂದಾಗ ಆ ನಕ್ಷತ್ರದಲ್ಲಿ ಯಾವ ಮನೆ ಇದೆ, ಉಪನಕ್ಷತ್ರದಲ್ಲಿ ಯಾವ ಮನೆ ಇದೆ, ಲಾಭ ಸ್ಥಾನದಲ್ಲಿ ಇದೆಯಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ನೋಡಿ ಇವ್ರಿಗೆ ಇಲ್ಲಿ ತನಕನೂ ಎಲ್ಲ 12ನೇ ಮನೆ ಇದೆಲ್ಲ ಹಿಂಗ್ ಮ್ಯಾಚ್ ಆಗ್ತಾ ಇತ್ತು, ಲಾಸ್ ಆಗೋದು. ಬಟ್ ಈಗ ಅದಿಲ್ವೇ ಇಲ್ಲ. 2ನೇ ಮನೆ 2 11 ಮತ್ತೆ 2 11 ಇಲ್ಲೂ 4ನೇ ಮನೆ ಲಾಭಸ್ಥಾನ, 4ನೇ ಮನೆ ಮತ್ತು 5ನೇ ಮನೆ ಆಕ್ಟಿಂಗ್ಗೆ ಹೇಳ್ ಮಾಡಿಸ್ದಂಗೆ ಪ್ಲೇಸ್ಮೆಂಟ್ಸ್ 5ನೇ ಮನೆ. ಈ ರೀತಿ ನಮ್ಮ ಆರೋಸ್ಕೋಪ್ ನ ಅನಾಲಿಸಿಸ್ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಫೈನಲ್. ಇದಾದ್ಮೇಲೆ ನಾವು ಕಸ್ಪಲ್ ಅಂತ ನೋಡ್ತೀವಿ, ಅಲ್ಲಿ ಕನ್ಫರ್ಮ್ ಆಗಿ ಸಿಗುತ್ತಾ ಲೈಫಲ್ಲಿ ಅಂತ. ಇದು ಜಾತಕ ವಿಶ್ಲೇಷಣೆ, ಅದು ನಾವು ಪ್ರಶ್ನಾಶಾಸ್ತ್ರ ಅಂತ ನೋಡ್ತೀವಿ. ಇವ್ರಿಗೆ ಲೈಫಲ್ಲಿ ಏನಾದ್ರು ಕೆಲಸ, ಗೌರ್ಮೆಂಟ್ ಜಾಬ್ ಸಿಗುತ್ತಾ, ಇವ್ರ ಲೈಫಲ್ಲಿ ಎಷ್ಟೊಂದ್ ಜನಕ್ಕೆ ಪಾಪ ಮಕ್ಳೇ ಆಗ್ತಿರಲ್ಲ, 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ, ಕನ್ಫರ್ಮ್ ಆಗಿ ಲೈಫಲ್ಲಿ ಇವ್ರಿಗೆ ಆಗುತ್ತಾ ಅನ್ನೋದು ಕಸ್ಪಲ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಇದಿಷ್ಟು ಇವರ ವಿಚಾರ. ಕಾಂತಾರ ಸಕ್ಸಸ್ ಆಗಕ್ಕೆ ಇವರ 20 ವರ್ಷ ಶ್ರಮ ಆಗಿದೆ. ಇದಕ್ಕೆ ಇನ್ನ ಮುಂಚೆ ಪ್ರಯತ್ನ ಮಾಡಿದ್ದಾರೆ, ಲಾಸು ಆಗಿದೆ, ಸಕ್ಸಸ್ ಆಗಿದೆ. ಬಟ್ ಹೈಲಿ ಸಕ್ಸಸ್ ಆಗಿರುವಂತದ್ದು, ಇಡೀ ಪ್ರಪಂಚನೇ ತಿರುಗಿ ನೋಡಿ ಮಾಡಿರುವಂತದ್ದು ಗುರುದಶ ಬಂದ ಮೇಲೆ 2021 ನಂತರ ಕಾಂತಾರ ಸಕ್ಸಸ್ ಆಗಿರುವಂತದ್ದು. ಈಗ 1, 2 ನೆಕ್ಸ್ಟ್ ಕಾಂತಾರ 3 ಏನಾದ್ರು ಆದ್ರೂ ಅದು ಕೂಡ ತುಂಬಾನೇ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ಇಲ್ಲಿ ನೆಗೆಟಿವ್ ಅನ್ನೋದು ಇಲ್ವೇ ಇಲ್ಲ. A1, 2 ಅಲ್ಲಿ ಸಕ್ಸಸ್ ಮಾಡಿದ್ರೆ 3 ಅಲ್ಲೂ ಕೂಡ ಅದೇ ರೀತಿ ಸಕ್ಸಸ್ ಮಾಡ್ತಾರೆ. ಇದಿಷ್ಟು ವಿಚಾರ ಇವ್ರದ್ದು, ರಿಷಬ್ ಶೆಟ್ಟಿ ಅವ್ರದ್ದು. ಯಾರು ವಾಸುದೇವ್ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ನನ್ನ ಈ ಚಾನಲ್ ಅಲ್ಲಿ ದೋಷ ಕಾಟ ಅವೆಲ್ಲ ಎದುರಿಸೋದೇನಿರಲ್ಲ. ನಿಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಏನ್ ಇನ್ಫಾರ್ಮೇಶನ್ ಬೇಕಾಗುತ್ತೆ, ಮತ್ತೆ ಟೆಕ್ನಿಕಲ್ ಆಗಿ ಇಲ್ಲಿ ನಾನು ಯಾರಿಗೇನು ನನ್ನ ಒಂದು ಕನ್ಸಲ್ಟೇಷನ್ ಅಲ್ಲಿ ನಿಮ್ಗೆ ಆ ಯೋಗ ಇದೆ, ಈ ಯೋಗ ಇದೆ ಅಂತ ಹೇಳಲ್ಲ, ಮತ್ತೆ ದೋಷ ಇದೆ ಅಂತಾನು ಹೇಳಲ್ಲ. ಯಾಕೆಂದ್ರೆ ದೋಷಗಳೇ ನಿಮ್ಗೆ ನಿಮ್ಮ ಲೈಫ್ ನ ಉದ್ಧಾರ ಮಾಡುತ್ತೆ. ಕುಜ ದೋಷನೇ ನಿಮ್ಮ ಲೈಫ್ ನ ಉದ್ಧಾರ ಮಾಡುತ್ತೆ. ಇಷ್ಟೊಂದ್ ಜನ ಪಾಪ ಪರಿಹಾರ ಹಿಂದೆ ಓಡೋಗಿದ್ದಾರೆ, ಆ ಪರಿಹಾರ ಮಾಡಿಸ್ಬೇಕು, ಈ ಪರಿಹಾರ, ಅವೆಲ್ಲ ನಿಮ್ಗೆ ಏನೂ ಸ್ಯಾಟಿಸ್ಫೈ ಆಗಲ್ಲ. ನೀವ್ ಏನ್ ಮಂತ್ರ ಪಠನೆ ಮಾಡ್ತೀರಾ, ನೀವು ನೆಗೆಟಿವ್ ಇರುವಂತ ಹೌಸಸ್ಗೆ ನೀವ್ ಏನ್ ದಾನ ಮಾಡ್ತೀರಾ ಅದೇ ನಿಮ್ಮ ಫೈನಲ್ ಆಗಿರುತ್ತೆ. ಅದ್ರ ಜೊತೆಗೆ ನೀವು ಯಾವ ಉಂಗ್ರ ರುದ್ರಾಕ್ಷಿ ಹಾಕ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದ್ ಜನ ಇದು ಯಾವ್ದೋ ನಮ್ಮ ಮನೇಲಿ ಇತ್ತು ಸರ್ ಹಾಕೊಂಡಿದ್ದೀನಿ ಉಂಗ್ರ ರುದ್ರಾಕ್ಷಿ ಅಂತ ಹೇಳ್ತಾರೆ, ಅದೆಲ್ಲ ಸ್ವಲ್ಪ ನೆಗೆಟಿವ್ ಆಗಿರುತ್ತೆ. ನಿಮ್ಮ ಒಂದು 9 ಪ್ಲಾನೆಟ್ಸ್ ಅಲ್ಲಿ ಯಾವ ಪ್ಲಾನೆಟ್ ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮಾತ್ರ ಉಂಗ್ರ ರುದ್ರಾಕ್ಷಿ ಹಾಕ್ಬೇಕಾಗುತ್ತೆ. ನನ್ನ ಕನ್ಸಲ್ಟೇಷನ್ ಟೈಮ್ಸ್ ಅಲ್ಲಿ ಇದೊಂದು
ದುಡ್ಡು ಕ್ವಶನ್ ಸರ್ ನಾನು ಆಲ್ರೆಡಿ ಹಾಕೋಬಿಟ್ಟಿದ್ದೀನಿ, ಯಾರೋ ಕೊಟ್ಟರು ಹಾಕೊಂಡಿದ್ದೀನಿ ಅಂತ, ಅದು ಕೂಡ ತಪ್ಪು. ಉದಾಹರಣೆಗೆ ಗುರು ನಿಮ್ಮ ಜಾತಕದಲ್ಲಿ ಏನಾದ್ರು 8ನೇ ಮನೆ 12ನೇ ಮನೆ ಇದ್ರೆ 5ನೇ ಮನೆ 5 ಫೇಸ್ ರುದ್ರಾಕ್ಷಿ ಹಾಕಂಗೇ ಇಲ್ಲ ನೀವು. ನಿಮ್ಮ ಜಾತಕ ಪ್ರಕಾರ ಸ್ಟ್ರಾಂಗ್ ಆಗಿರುವಂತ ಗ್ರಹ ಯಾವುದು, ಇನ್ ಕೇಸ್ ಶುಕ್ರ ಏನಾದ್ರು ಸ್ಟ್ರಾಂಗ್ ಆಗಿದ್ರೆ ಶುಕ್ರನ್ ಸಂಬಂಧಪಟ್ಟಿರುವಂತದ್ದು ಉಂಗುರ ರುದ್ರಾಕ್ಷಿ ಧಾರಣೆ ಮಾಡ್ಬೇಕಾಗತ್ತೆ. ಇವೆಲ್ಲ ವಿಚಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಯಾರು ಆಗ್ಲೇ ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಮತ್ತೆ ಈ ನನ್ನ ಚಾನಲ್ ದೋಷ ಕಾಟ ಎಲ್ಲ ಇರಲ್ಲ. ಥ್ಯಾಂಕ್ ಯು.